ಬಿಸ್ನೇರ್ ಬಿಸ್ನೇರ್ ಬಕೆಟ್ 20 ರೂಪಾಯಿ. ಬಿಸ್ನೇರ್ ಬಿಸ್ನೇರ್ ಬಕೆಟ್ 20 ರೂಪಾಯಿ. ಇದೊಳ್ಳಿ ಅಂತ ಹೆಂಗೆ ಚೌಕ್ ಕೊಡ್ತಾವ ನೋಡು. ಯಾರು ಇವನು ಬೆಳಿಗ್ಗೆನೆ ಬಂದೇ ಇರೋ. ಸರಿ ಈಗಿದ್ಯಾ ಕಣೋ, ಹೋಗಿ ಮಾತಾಡ್ಸಬಿಟ್ಟು ಸರ್ಕ ಹೋಗು. ಓಕೆ ಮಾದಪ್ಪ. ಓಹ್ ಏನು ಗುರು ಇದು? ಮೈಸೂರು ಪಾಕ್ ಕಣಪ್ಪ. ಅಂಥದ್ದೇನಪ್ಪ ಸ್ಪೆಷಲು? ಇವತ್ತು ನಾನು ಫಸ್ಟ್ ನೈಟು ನೋಡ್ಕೊಂಡು ತಿನ್ಕೊಂಡು ಹೋಗಿ ಅಂತ ತಗೊಬಂದಿದ್ದೀನಿ. ಅಷ್ಟೊಂದೆಲ್ಲ ಬರ್ಗಟ್ಟಿಲ್ಲ ಕಣಪ್ಪ ನಾವು. ಎಲ್ಲ ಸಾಂಗ್ ಹಾಕೊಂಡು ಎಣ್ಣೆ ಹೊಡಿದ್ರೆ ನೀನು ಕ್ರೋಮ್ ಹಾಕೊಂಡು ಎಣ್ಣೆ ಹೊಡಿಯೋನು ನನ್ನ ಮಗನೇ, ನಮಗೆ ಗೊತ್ತಿಲ್ವಾ? ಬೇಕಾಗಿತ್ತು ಇದು ನನಗೆ. ಅದು ಸರಿ, ಅಷ್ಟಕ್ಕೂ ಏನಾಯ್ತು ರಾತ್ರಿ? ಅದೇನೋ ಕೇಳ್ತಾವನು ಹೇಳ್ರಪ್ಪ. ಮರ್ತೋಗಿದೆಯಾ ಏನು ನಿಮ್ಗೂ? ಅದೇನು ಅಂತ ಹೇಳಿ ಸರಿಯಾಗಿ ಹೇಳ್ರೋ. ನಿನ್ನೆ ಎಣ್ಣೆ ಹೊಡಿಬೇಕಾದ್ರೆ ಅಂಗಡಿಗಳೆಲ್ಲ ಕ್ಲೋಸ್ ಆಗಿತ್ತು, ಸರಿನಾ? ಸೈಡ್ಸು ಖಾಲಿಯಾಗಿತ್ತು. ಓಕೆ. ಈ ನನ್ನ ಮಗ ನಾನಾ ನೆನ್ನೆ ಸ್ನ್ಯಾಕ್ಸ್ ಆರ್ಡ್ರ್ ಮಾಡ್ತೀನಿ ಅಂತ ಫೋನ್ ಇಸ್ಕೊಂಡು ಚೌ ಖಾರ ಆರ್ಡ್ರ್ ಮಾಡೋಕೆ ಹೋಗಿ ಶಾವ್ಗೆ ಪ್ಯಾಕೆಟ್ ಆರ್ಡ್ರ್ ಮಾಡವನೆ. ವಾ, ಕಾಪಿ ನನ್ನ ಮಗನೇ, ತಗೋ ನಿನ್ನ ಮಕ್ಕೆ. ಹ್ಯಾಪಿ ದಿವಾಲಿ ಫೋಕ್ಸ್. ಬಾರೋ ಇಲ್ಲಿ ನನ್ನ ಮಗನೇ. ನಮ್ಮ ಹಾಸ್ಟೆಲ್ ವಾರ್ಡನ್ಗೆ ಮದುವೆನೂ ಆಗಿಲ್ಲ, ಆಗೋದೂ ಇಲ್ಲ. ನೀನು ಸೀರೆ ಉಟ್ಕೊಂಡು ಒಳ್ಳೆ ಸೆಕ್ಸಿ ಆಂಟಿ ಥರ ಕಾಣಿಸ್ತೀಯ. ಹೋಗಿ ನೀನು ಅವನ ಜೊತೆಲಿ ದೀಪ ಹಚ್ಚು, ಹೋಗು. ಸರಿ ಅಣ್ಣ, ನನಗೆ ಸ್ವಲ್ಪ ಕೆಲಸ ಐತೆ, ಜೆರಾಕ್ಸ್ ಅಂಗಡಿಗೆ ಹೊರಟ್ಬಿಡ್ತೀನಿ. ಎಲ್ಲೋ ಸಂಜೆ ನಮ್ಮ ಸೀನಿಯರ್ದು ಬರ್ಡೇ ಪಾರ್ಟಿ ಐತೆ, ಎಲ್ಲರೂ ಹೋಗವ ರೆಡಿಯಾಗಿ. ಯಶಸ್ಗೂ ಆಗಲೇ ಹೇಳ್ಬೇಕಾಗಿತ್ತು ತಾನೇ ನೀನು. ಬುಡ ಮೇಲೆ ಅವನಿಗೆ ಕರ್ಕೊಂಡೋದ್ರಾಯ್ತು. ಮಗ, ಸೀನಿಯರ್ದು ಬರ್ಡೇ ಪಾರ್ಟಿ ಐತೆ, ಫುಲ್ ಎಂಜಾಯ್ ಮಾಡ್ಕೊಂಡು ಬರವ. ಅವೆಲ್ಲ ನಂಗೆ ಗೊತ್ತಿಲ್ಲ, ನೀನು ಬರ್ಬೇಕಷ್ಟೆ. ನಾಳೆ ಎಕ್ಸಾಮು, ಎಲ್ಲಿಗೆ ಬರಲಿ? ನೀವು ಓದೋದು ನಾನು ಕಂಡಿದ್ದೀನಿ, ಬಾ. ಓ ಸಲನೂ ಓದಿಲ್ಲ, ಈ ಸಲನೂ ಓದಿಲ್ಲ, ಎಲ್ಲಿಗೆ ಬರೋಕ್ಕಾಗತ್ತೆ? ಲೋ ಪ್ರಸಾದಿನ ಬಂದವನು ಬಾರಲ್ಲೋ, ನೀನು ಇದು ಯಾಕೆ ಹಿಂಗೆ ಆಡ್ತೀಯ? ಎಕ್ಸಾಮು ಓದಬೇಕು. ಪ್ರಸಾದಿನ ಓದಿಲ್ಲ ಬಾರಲ್ಲೋ ನೀನು. ಅವ್ನು ಓದ್ ಅನ್ಕೊಂಡ್ರಲ್ಲ, ನಿಮಗೆ ಗೊತ್ತಿಲ್ಲ ಅವನ ಬಗ್ಗೆ. ಆಗಲ್ಲ ಲವ್ ಓದ್ಬೇಕು ಈ ನನ್ನ ಮಕ್ಕಳು. ಇವಾಗ ನಾನು ಓಕೆ ಬೆಳಗ್ಗೆ ತನಕ ಕೂತ್ಕೊಂಡು ಓದ್ಬಿಟ್ರೆ ಮುಗೀತು. ಬೆಳಗ್ಗೆ ತನಕ ಓದ್ಬಿಡೋದೆ. ಓದ್ತೀನಿ. ಕಟ್ಟಿರೋ ಎಕ್ಸಾಮಲ್ಲಿ ರ್ಯಾಂಕ್ ಹೊಡಿಬೇಕು, ನಿದ್ದೆ ಮಾಡಬಾರ್ದು. ರಾತ್ರಿ 12ವರೆಗೂ ಓದ್ತೀಯೋ, 1ವರೆಗೂ ಓದ್ತೀಯೋ, 2ವರೆಗೂ ಓದ್ತೀಯೋ, ಒಂದೊಂದ್ಸಲ 3 ಗಂಟೆವರೆಗೂ ಓದ್ತೀಯಾ. ಇನ್ನು 2 ತಾಸಿಗೆ ನ್ಯೂಸ್ ಪೇಪರ್ ಬರುತ್ತೆ ಅಂತ ಇನ್ನೊಂದು 2 ತಾಸು ಓದಿ 5 ಗಂಟೆಗೆ ಅಲ್ಲೆಲ್ಲ ಆಚೆ ಏನು ಓದೇ ಇಲ್ಲಪ್ಪ. ಇದೆ. 。 . 。 . 。 . 。 . 。 . 。 . 。 . 。 . 。 . 。 . 。 . 。 . 。 . 。 。 . 。 。 。 . 。 。 . 。 。 。 。 。 . 。 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 . 。 。 。 。
ಲೋ ವಾಶ್ರೂಮ್ಗೆ ಯಾಕೋ ಬುಕ್ ತಗೊಂಡು ಹೋಯ್ತಾ ಇದೆಯಾ? ನೀರು ಬರ್ತೈತಲ್ಲ ಅಲ್ಲಿ. ಒಳ್ಳೆ ಹಿಡ್ಕ. ಯಾವ ನಾವು ಇಂಥ ಟೈಮಲ್ಲಿ ಈ ಸಾಂಗ್ ಹಾಕಿರೋದು? ಎತ್ಕೊಂಡೋಗ ಅದನ್ನ. ಮಾಡಕ್ಕೆ ಕೆಲಸ ಇಲ್ಲ ನೀನು. ಎಲ್ಲಿನಪ್ಪ? ಏನೋ ಹುಡುಕ್ತಾ ಇದೆಯಾ? ಲೋ ನನ್ನ ID ಕಾರ್ಡಲ್ಲೋ. ನಿನ್ನ ID ಕಾರ್ಡ್ನಲ್ಲಿ ವಾಶ್ರೂಮಿಗೆ ಕಟ್ಟಿದ್ದೀನಿ, ತಗೋ ಹೋಗು. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಲೋ ಗುರುಪ್ರಸಾದ್ ಹೊಟ್ಟೋದ್ನಾ? ಅವನು ಅವಾಗಲೇ ಹೋದ ಕಣೋ. ವಾ, ಇವನ ಯಾಕೆ ಹಿಂಗೆ ಓಡ್ತಾವನೆ? ಓದಿದಿರೇನ್ರು? ನಾವು ಏನು ಓದಿಲ್ಲ ಕಣೋ. ವಾ, ಲವ್ ಸರ್ ಬಂದ್ರೆ ನಡೆಯಲ್ಲ ಹೋಗಲ್ಲ. ಸರ್ ಬಂದ್ರೆ ಬಂದ್ರಲ್ಲ. ಸರ್ ಬಂದ್ರ? ಎಲ್ಲೋ ಬೆಂಚು ನಿಮ್ಮದು ನಾನು ತೋರಿಸೋ ಸರಿ ಹೊಡೆದಾಗ್ತೀನಿಲ್ಲ ಇಬ್ಬರು. ಓದೇ ಇಲ್ಲ. ಟೈಮಲ್ಲೇ ಬರ್ಬೇಕು ನನ್ನ ಮಗ. ಈ ಸಡೆ ನನ್ನ ಮಗನ ಪಕ್ಕ ಕೂತ್ಬಿಟ್ನ ನಾನು. ಅಯ್ಯೋ ದೇವ್ರೇ, ಫಸ್ಟ್ ಬೆಂಚಲ್ಲೇ ಕೂತಿದ್ದೀನಲ್ರು. ಸೆಕೆಂಡ್ ಬೆಂಚಲ್ಲಿ ಕೂತ್ರು ನಿಮ್ದು ಇಲ್ವಲ್ಲ ಗುರು. ನನ್ನ ಮುಂದ್ಗಡೆ ಅವನು ಅಬ್ಸೆಂಟ್ ಹೋಗೋನೆ. ಸರ್ ನೋಡಿ ಹೆಂಗೆ ಬರ್ತಾನೆ. ಮಾತಾಡೋರೆಲ್ಲ ಹೊರಗಡೆ ಹೋಗ್ಬೋದು, ಡೋರ್ ಓಪನ್ ಇದೆ. ನೀವು ಮಾತಾಡ್ತಾ ಇದ್ದೀರಲ್ಲ ಸರ್, ಬನ್ನಿ ಇಬ್ರು ಆಚೆ ಆಗ್ಬಿಡೋದಾ? ಓ ನೀನಾ? ಅವನಲ್ಲಪ್ಪ ಸರ್. ಇಲ್ಲ ಬಾ 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 ಬಾಮ ಬಮ್ಮ ಬಮ್ಮ. ಓಯ್ ಹೋಗಿ ಹೋಗಿ. ಹಾಕಿಲ್ಲ, ಉರಿತಾ ಇದೆ. ವಾ, ಏನು ಒಳ್ಳೆ ಬಾಗ್ನ ಕೊಡೋರಂಗೆ ಕೊಡ್ತಾನೆ ಪೇಪರ್ನ. ಯಪ್ಪ ದೊಡ್ಡದಾಗೈತಲ್ಲ ಪೇಪರ್ ಇಂಗ್ಲೀಷ್ ಗೊತ್ತಿಲ್ಲ ಮರೆಯ. ಬರ್ತಾ ಇದೆ. ಹಲೋ, ತುಂಬ ಡಿಸ್ಕಸ್ ಮಾಡೋಕೆ ಹೋಗ್ಬಿಡಿ ಕಣ್ರೋ. ಬಾಕಿ ಇಟ್ಕೊಳ್ಳಿ, ಸಪ್ಲಿಮೆಂಟ್ರಿಗೂ ಬೇಕಾಗುತ್ತೆ. ಹೊಟ್ಟೆ ಬೇರೆ ಹಸಿತಾ ಇದೆ. ತಮ್ಮದೇ ID ಕಾರ್ಡು? ಸರ್ ನಾನು ಯಾರು ಅಂತ ಇಡೀ ಕಾಲೇಜ್ಗೆ ಗೊತ್ತು. ಕೇಳಬೇಕಿದ್ರೆ ಏನಾ? ಬಂದು ಊಟ ಗುರು ಎಲ್ಲರೂ ನನ್ನೇ ಆಯ್ತು ಗುರು. ಅಯ್ಯೋ ನಾನು ಬೇರೆ ಹಾಕಿಲ್ಲಲ್ಲಪ್ಪ. ಇವಾಗ ಬರಲಿ ನೋಡ್ಕೊಂತೀನಿ. ಕ್ವಶನ್ ಪೇಪರ್ ಕೊಡೋದ್ರ ಬದಲು ಒಂದೊಂದು ಪ್ಲೇಟ್ ಬಾತ್ ತಂದು ಕೊಟ್ಟಿದ್ರೆ ತಿನ್ಕೊಂಡು ಶಿಸ್ತಾಗಿ ಎಕ್ಸಾಮ್ ಬರೆಯೋರು ಹುಡುಗರು. ಅಯ್ಯಪ್ಪ, ಏನು ಕ್ವಶನ್ ಪೇಪರ್ ಕೊಡಿ ಇಷ್ಟೊತ್ತು ಮಾಡ್ತಾನೇನೋ ದೇವ್ರೆ. ಈ ಸತಿ ಅವರು ಪಾಸ್ ಆದರೆ ಸಾಕಪ್ಪ. ನಮ್ಮ ಮೊದಲು ಶಿಷ್ಯ ನೋಡಪ್ಪ ಏನೋ ಟಾಪರ್ ಮಾಡ್ತಾನೆ. ಬಡ್ಡಿ ವಾ, ಏನು ದೇವ್ರ ಇದು? ಒಂದಾದರೂ ಗೊತ್ತಿರೋ ಕ್ವಶನ್ ಇಲ್ವಲ್ಲಪ್ಪ. ಥೂ ಕರ್ಮವೇ. ಏನು ನನ್ನ ಮಕ್ಕಳು ಇವಾಗಲೇ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡವೆ. ನಾನೇನು ಮಾಡಲಿ ಇವಾಗ? ಏನು ಹಿಂಗೆ ಆಗೋಯ್ತಲ್ಲ. ಎಕ್ಸಾಮ್ ಯಾರು ಬರೀತಾ ಇರೋದು? ಈ ನನ್ನ ಮಗ ಟಾಪರಿಂದ ಕೂತಿದ್ದೀನಿ ಅಂತ ಫುಲ್ ಖುಷಿ ಆಗ್ಬಿಟ್ಟವನೆ. ಒಂದು ಪಕ್ಷ ಹುಡುಗಿರು ತೋರಿಸ್ಬಿಡ್ತಾರೆ, ಈ ನನ್ನ ಮಗ ಮಾತ್ರ ತೋರಿಸಲ್ಲ. ನಗಲಿ ಅದೆಷ್ಟೇ ನಗಾಡೋದು ಸಪ್ಲಿಂಗ್ ನನ್ನ ಹಿಂದೆನೇ ಬಂದು ಕೂತ್ಕೋಬೇಕು. ಓಹೋ
ಈ ನನ್ನ ಮಗ ಓದಿರೋದೇ 4 ಕ್ವಶನು, ಬಂದಿರೋದು 2. ಏನು ಟಾಪ್ ಆ ಥರ ಬಿಲ್ಡಪ್ ಕೊಡ್ತಾನಲ್ಲಪ್ಪ. ಏನೋ ಬರೀಲಿ ಬಿಡುಗರು. ಆಯ್ತು, ರಾತ್ರಿ ಪಾರ್ಟಿಗೆ ಹೋಗೋಕ್ಕಷ್ಟೆಲ್ಲ ಕೂಗಿ ಬೆಳಿಗ್ಗೆ ಒಂದು ಮಾತು ಕೂಗ್ದಂಗೆ ಬಂದಾನೆ ಬಟ್ಟಿ ಮಗನ. ಕಾಪಿತ್ತು ಅಂತ. ಆಲ್ರೆಡಿ ಒಬ್ಬ ತಿರ್ಗಕ್ಕೆ ಬಿಡ್ತಲ್ಲ, ಅದ್ರ ಮಧ್ಯದಲ್ಲಿ ಇವನು ಬೇರೆ ಬಂದ. ಸಿಟ್ ಡೌನ್. ಏನಿದು? ನಂಗೆ ಗೊತ್ತಿಲ್ಲ ಸರ್. ನಿನ್ನ ಹತ್ರ ಹೆಂಗೆ ಬಂತು? ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಸರ್. ಅದು ನಂದಲ್ಲ ಸರ್. ನಿಂದಲ್ಲ ಅಂದ್ರೆ ನಿನ್ನ ಹತ್ರ ಹೆಂಗೆ ಬಂತಮ್ಮ? ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಸರ್. ಸರ್ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್. ಸರ್ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಸರ್. ಪ್ಲೀಸ್ ಸರ್. ಸರ್ ನಂದಲ್ಲ ಸರ್. ಸರ್ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಸರ್. ಸರ್ ಈ ಥರ ಯಾರು ಸಿಗಾಕೊಂಡ್ರು ಡಿಪಾರ್ಟ್ಮೆಂಟ್ ಕಳಿಸಿ ಸರ್. ಓಕೆ ಸರ್. ಲೋ ಮಚ್ಚಿ, ಹೇಳು ಮಗ. ನಾನು ನನ್ನ ತೋರಿಸ್ತೀನಿ, ನಿನ್ನ ತೋರಿಸಿ. ಏನು ಆನ್ಸರ್ನ ಕಣೋ. ಆನ್ಸರ್ನ ತೋರ್ಸೋಣ ಬಿಡು. ಅಮ್ಮ, ಎಕ್ಸಾಮ್ ಫೀಸ್ ಕಟ್ಟಿಲ್ಲ ಅಂದರೆ ಎಕ್ಸಾಮ್ ಕೂರ್ಸಲ್ಲ. ಇದ್ಯಾಕೆ ಆಟ ಆಡ್ತಾ ಇದ್ದೀರಾ? ಇಲ್ಲ ಕಣೋ, ಅಡ್ಜಸ್ಟ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀವಿ. ಕಟ್ತೀವಿ ಇರು. ನೀವು ಅಡ್ಜಸ್ಟ್ ಮಾಡ್ತಾನೇ ಇರಿ. ನಾನು ಎಕ್ಸಾಮ್ ಬಿಟ್ಬಿಟ್ಟು ಕೂತ್ಕೋತೀನಿ ಮನೇಲಿ. ನಾವೇನ್ ಸುಮ್ಮನೆ ಕೂತಿದೀವಿ ಅನ್ಕೊಂಡಿದ್ಯಾ? ನಿಮ್ಮ ಅಪ್ಪನು ವಾರದಿಂದ ಅಲಿತಾ ಇದ್ದಾರೆ, ಎಲ್ಲೂ ಲೋನ್ ಸಿಗ್ತಾ ಇಲ್ಲ. ಕಟ್ತೀವಿ ಇರು. ನೀವು ಫಸ್ಟು ಲೋನ್ ತೆಗಿಯೋ ಯೋಚನೆ ಮಾಡಿ, ಕಟ್ಟೋ ಯೋಚನೆ ಮಾಡಬೇಡಿ. ಇದು ಕೊನೆಯ ಇಯರ್ ನನಗೆ. ಮುಗಿದ ಮೇಲೆ ನಾನು ಲೋನ್ ಕಟ್ಕೋತೀನಿ. ಇಡು ಫೋನ್ನ. ಮನೆಯವರು ಬೇರೆ ಈ ಥರ ಹೇಳ್ಬಿಟ್ಟಿದ್ದೀನಿ. ಇವಾಗ ನಾನಿರೋ ಸಿಚುವೇಶನಲ್ಲಿ ಪಾಸ್ ಆಗೋಕ್ಕೂ ಆಗಲ್ವಲ್ಲಪ್ಪ. ಟೈಮ್ ಆಯಿತು, ಎಲ್ಲ ಪೇಪರ್ ಸಬ್ಮಿಟ್ ಮಾಡಿ. ತಗೋರು, ನಾನು ಉಪ್ಪಿ ಫ್ಯಾನ್ ಉಲ್ಟಾ ಇಟ್ಕೊಂಡು ಫ್ಯಾಷನ್ ಮಾಡ್ಕೊ. ಬಿಯರ್ಡ್ ಶೇಪ್ ನೋಡ್ರಪ್ಪ, ಎದ್ದು ಬಾರ ಸಾಕು. ಹೆಂಗೋ ಬರ್ದೆ? ಏನು ಬರ್ದಿಲ್ಲ ಕಣ್ಲಾ, ಈ ಸಲ ನಾವು ಪಕ್ಕ ಫೇಲೆ. ಮತ್ತೆ 32 ಪೇಜ್ ನಿಮ್ಮ ಅಪ್ಪ ನಿನ್ನ ಹೆಂಗುಟ್ಟು ಪೇಪರ್ ಕೊಡ್ತೀಯಾ, ನೀನೇ ತಗೊಂಡು ಹೋಗ್ತೀಯಾ? ಆಯಿತು, ಕೊಟ್ಟೆ ಇರಿ ಸರ್. ನೋಡ್ರಲ್ಲ ಇದಕ್ಕೆ ಯಶೋ ನಿಂತ್ಕೊಳ್ಳೋ. ಲೋ ಯಶಸ್ ನಿಂತ್ಕೊಳ್ಳೋ. ಲೋ ಯಶಸ್ ನಿಂತ್ಕೊಳ್ಳೋ. ಯಶಸ್ ಏನಪ್ಪ ಇದು ಬೆಳಿಗ್ಗೆ ಬೆಳಿಗ್ಗೆನೇ ಇಂಥ ಕನಸು?